ನಮಸ್ತೆ ಸರ್. ಪ್ರತಿಭಟನೆ ಉದ್ದೇಶ ಬಂದ್ಬಿಟ್ಟು ರೈತರ ಪರವಾಗಿ ಏನ್ ಈ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ರೈತರ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ರೈತರ ಆದಾಯ ಡಬಲ್ ಅಂತೂ ಮಾಡಿದೆ. ಡಬಲ್ ಅವ್ರು ಮಾಡೋದು ಬೇಕಿಲ್ಲ. ರೈತರು ಏನ್ ಬೇಡಿಕೆ ಕೊಟ್ಟಿದ್ರು, ಒಂದು ನಾವ್ ಏನ್ ಅವ್ರ ಬೆಳೆಯೋ ಇದಕ್ಕೆ ಕ್ರಾಪ್ಸ್ ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಯಾವ್ದಕ್ಕೆಲ್ಲ ಒಂದು ರೇಟ್ ಫಿಕ್ಸ್ ಮಾಡಿ ಅಂತ ರೈತರ ಕೊಡುಗೆ ಅವ್ರು ಕೇಳಿದ್ದು. ಬಿಜೆಪಿ ಸರ್ಕಾರ ಅದನ್ನ ಒಂದು ದಿವಸಕ್ಕೂ ಮಾಡಿಲ್ಲ, ಯೋಜನೆ ಜಾರಿಗೂ ತಂದಿಲ್ಲ. ಅಟ್ಲೀಸ್ಟ್ ರೈತರು ರೈತರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ಏನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ ಅವ್ರಿಗೆ ಸಬ್ಸಿಡಿ ಕೊಡ್ತಾ ಇತ್ತು. ಎಕ್ಸಾಂಪಲ್, ರೈತರು ಏನೇ ತಗೊಂಡು 1 ಲಕ್ಷ ರೂಪಾಯಿ ಏನೊಂದು ಬಿಲ್ ಆಯ್ತು ಅಂದ್ರೆ 40 ರಿಂದ 50% ಕಾಂಗ್ರೆಸ್ ಗವರ್ನಮೆಂಟ್ ಸಬ್ಸಿಡಿ ಅಂತ ಕಾಂಗ್ರೆಸ್ ಗವರ್ನಮೆಂಟ್ ಪೇ ಮಾಡ್ತಾ ಇತ್ತು. ಇವ್ರು ಬಂದು ಏಕ್ದಮ್ ಸಬ್ಸಿಡಿ ಕಿತ್ತಾಕ್ಬಿಟ್ರು. ರೈತರಿಗೆ ಆದಾಯ ಡಬಲ್ ಮಾಡಿದಲ್ಲ, ರೈತರಿಗೆ ಆದಾಯಕ್ಕೆ ಕೊಳ್ಳಿ ಇಟ್ಬಿಟ್ಟು ಇವರು. ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ರೈತರ ಆದಾಯ ಡಬಲ್ ಮಾಡಿದೇನು ಇಲ್ಲ. ರೈತರ ಆದಾಯಕ್ಕೆ ಕೊಳ್ಳಿ ಇಕ್ಕಿದ್ದಾರೆ. ಸಬ್ಸಿಡಿ ಕೊಡ್ತೀನಿ ಕಿತ್ತಾಕಿದ್ದಾರೆ. ಸಬ್ಸಿಡಿ ಕೊಟ್ಟಿದ್ ಕಿತ್ತಾಕಿ ರೈತರು ತಗೊಳ್ಳೋ ಪ್ರತಿ ಒಂದಕ್ಕೊಂದು ಬೀಜ ಗೊಬ್ಬರ ಆಗ್ಬೋದು, ಒಂದು ಔಷಧಿ ಆಗ್ಬೋದು, ಪ್ರತಿಯೊಂದು GST ಹಾಕಿದ್ದಾರೆ. ರೈತರಿಂದ ಟ್ಯಾಕ್ಸ್ ವಸೂಲಿ ಮಾಡಿ ದೇಶ ನಡೆಸ್ತಿದಾರಲ್ಲ ಈ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ನಾಚಿಕೆ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು DAP ಮುಖ್ಯವಾಗಿ ಬಳಸ್ತಾರೆ. ಎಲ್ಲರೂ DAP ಬಳಸ್ತಾರೆ. ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ DAP ಬಂದು 438 ರೂಪಾಯಿ ಇತ್ತು. ಇವತ್ತು ಎಷ್ಟಿದೆ? 1800 ರೂಪಾಯಿ ಇದೆ. ರೈತರಿಗೆ ಎಷ್ಟು ಎಫೆಕ್ಟ್ ಇದು? ಸಬ್ಸಿಡಿ ಕಿತ್ತಾಕಿದ್ದಾರೆ. ಪಾಪ ರೈತರು ಏನೇ ತಗೊಂಡ್ರು ಸಬ್ಸಿಡಿ ಇತ್ತು. ಈಗ ಒಂದು ಟ್ರ್ಯಾಕ್ಟರ್ ತಗೊಂಡ್ರು ಸಬ್ಸಿಡಿ ಎಲ್ಲ ಇದ್ಬಿಟ್ಟು ಎಲ್ಲ GST ಹಾಕಿದ್ದಾರೆ. ರೈತರಿಂದ ಟ್ಯಾಕ್ಸ್ ವಸೂಲಿ ಮಾಡಿ ದೇಶ ನಡೆಸ್ತಿರೋ ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. PM ಪ್ರಧಾನ ಮಂತ್ರಿ ಇದನ್ನ ರಿಸೈನ್ ಮಾಡಿ ಹೋಗಿ ಮತ್ತೆ ಚಾಯ್ ಮಾರ್ಲಿ ಅಂತ ಅನ್ಬಿಟ್ಟು, ಟೀ ಮಾರ್ಲಿ ಅನ್ಬಿಟ್ಟು ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ನಮ್ಮ ರಾಹುಲ್ ಗಾಂಧಿ ಅಂತ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಆಗಿ ಬರ್ಬೇಕು. ರೈತರಿಗೆ ಮಾಡ್ತಾರೆ. ರೈತರು ಏನ್ ಕೊಟ್ಟಿಲ್ಲ. ನಮ್ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಏನ್ ಕೊಟ್ಟಿಲ್ಲ. ಬಿಜೆಪಿ ಎಕರೆಗಳ ಗಟ್ಟಲೆ ಜಮೀನ್ ಕೊಟ್ಟಿದ್ರು. ಒಡೆಯ ಭೂಮಿಯ ಒಡೆಯ ಅಂತ ತಂದ್ರು. ಜಮೀನ್ ಇಲ್ದವ್ರು ಜಮೀನ್ ಕೊಟ್ಟಿದ್ದಾರೆ. ಅನ್ನ ಇಲ್ದವ್ರು ಅನ್ನ ಕೊಟ್ಟಿದ್ದಾರೆ. ಸ್ಕೂಲು ಅವ್ರ ಮಕ್ಳು ಓದಕ್ಕೆ ಸ್ಕೂಲ್ ಶಾಲೆಗಳು ಕಟ್ಸ್ಕೊಟ್ಟಾರೆ. ಹಾಸ್ಪಿಟ್ಲ್ ಮಾಡ್ಕೊಟ್ಟಿದ್ರು. ಬಿಜೆಪಿ ಅವ್ರು ಮಾಡಿರೋದೇನು? ರೈತರು ಆದಾಯ ಡಬಲ್ ಮಾಡ್ತೀನಿ ಅಂತ ಅಂದಿದ್ದು ಸುಳ್ಳು. ಮಾತುಗೋಸ್ಕರ ಹೇಳ್ತಾರೆ. ಎಲೆಕ್ಷನ್ ಬಂತ ಈಗ ಹೇಳ್ತಾರೆ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತಾರೆ. ಈಗ 2028-29 ಚುನಾವಣೆ ಬರ್ಲಿ, ರೈತರ ಆದಾಯ ಡಬಲ್ ಮಾಡ್ತೀರಿ, ಟ್ರಿಬಲ್ ಮಾಡ್ತೀರಿ ಅಂತ ಹೇಳ್ತಾರೆ. ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದ್ ಎಲ್ಲ ಹೇಳ್ತಾರೆ. ಆದ್ರೆ ಹೇಳೋದು ಸ್ಪೀಚ್ ಅಲ್ಲಿ ಅಷ್ಟೇ, ಭಾಷಣ ಅಷ್ಟೇ, ಫೇಕ್ ಪ್ರಾಮಿಸಸ್ ಇವ್ರು ಕೊಡೋದು. ಏನ್ ಸರ್ ಹೌದಲ್ವಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಸೆ ಆಕಾಂಕ್ಷೆ ಏನಿದೆ, ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡೋಣ ಅಂತ ಹೇಳಿದ್ರು. ನೀವು ಕಾಂಗ್ರೆಸ್ ಪಕ್ಷದವರು, ಈ ಯೂತ್ಸ್ ಆಗ್ಲಿ ಇನ್ನೊಬ್ಬರಾಗ್ಲಿ ಎಲ್ಲ ನೆಗೆಟಿವ್ ಮಾಡಿಬಿಟ್ಟು 33% ತೆಗೆದಾಕ್ಬಿಟ್ಟಿದ ಕಾಂಗ್ರೆಸ್ ಪಕ್ಷ ಯಾವ ಬರೀ ನೆಗೆಟಿವ್ಸೇ ಇದೆ ಅಂತ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ ನಾನು ಹೇಳ್ತೀರಾ ಸರ್? ಈಗ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಏನ್ ಈ ಕೇಂದ್ರ ಸರ್ಕಾರ ಬಿಜೆಪಿ ಅವ್ರು ಮಾತಾಡ್ತಾರಲ್ಲ, ಮೊದಲು ಅವ್ರ ಪಾರ್ಟಿಯಲ್ಲಿ ವುಮೆನ್ಸ್ಗೋಸ್ಕರ ಎಷ್ಟು ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಹೋಗಿ ತಿಳ್ಕೊಳ್ಳಿ. 12%, 78 ಜನ ಏನೋ MPs ಇದ್ರೆ ಬೇರೆ 12% ವುಮೆನ್ಸ್ಗಿದೆ. ಮತ್ ಇವ್ರು ಇಲ್ಲ ಯಾಕೆ ಅಲ್ಲಿ ಫಸ್ಟ್ ಅವ್ರು ಕೊಡ್ಲಿ, ಅವ್ರ ಪಾರ್ಟಿಯಲ್ಲಿ ಕೊಡ್ಲಿ ರಿಸರ್ವೇಶನ್. ಇಲ್ಲ ತರ್ತಿದ್ರೆ ಇವ್ರು ಇಲ್ಲಿ ತರ್ತಿರೋದು ಸೌತ್ ಇಂಡಿಯಾದಲ್ಲಿ MPsಗೆ ಪವರ್ ನ ಡಿಸ್ಟ್ರಾಯ್ ಮಾಡಕ್ಕೆ. ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ಇದೆಯಲ್ಲ, ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಎಲ್ಲ ಕಾಂಗ್ರೆಸ್, DMK ಈ ತರ ಅದರ್ ಪಾರ್ಟೀಸ್ ಇದೆಯಲ್ಲ. ಸೊ ಬಿಜೆಪಿ ನಾರ್ತ್ ಇಂಡಿಯಾದಲ್ಲಿ ಇದೆ. ಅವ್ರ ಪರವಾಗಿ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಬಿಜೆಪಿ ಅವರು ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಯಾರು ಏನ್ ಹೇಳಿದ್ರು ಅವ್ರಿಗೆ ಜೈ ಅನ್ನೋರು ಅವ್ರಿಗೆ ಬೇಕು. ಸೊ ಈ ರಿಸರ್ವೇಶನ್ ತಂದ್ಬಿಟ್ಟು ಪಾಪ್ಯುಲೇಷನ್ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋ ಕಡೆ ರಿಸರ್ವೇಶನ್ ಏನು MPs ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಸರ್ ಇವ್ರು ಮಾಡೋದೆಲ್ಲ ಎಂತೆಂತ ಕೆಲಸ ಎಲ್ಲ ಇಂತವೆ. ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋ ಕಡೆ ರಿಸರ್ವೇಶನ್ ತಂದ್ರೆ ಏನಾಗುತ್ತೆ? ತಮಿಳ್ನಾಡಲ್ಲಿ ತಗೊಳ್ಳಿ, ಇಲ್ಲ ಕರ್ನಾಟಕದಲ್ಲಿ ತಗೊಳ್ಳಿ, ನಮ್ ಕಡೆನೇ MPs ಜಾಸ್ತಿ ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ? ಪಾಪ್ಯುಲೇಷನ್ ಗ್ರೋತ್ ಮಾಡ್ಕೊಳ್ತಾರೆ. ಇವರು ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡಕ್ ಮಾಡ್ತಿಲ್ಲ. ಇದನ್ನ ಪಾಪ್ಯುಲೇಷನ್ ಓಲ್ ಓವರ್ ಇಂಡಿಯಾ ಪಾಪ್ಯುಲೇಷನ್ ಗ್ರೋತ್ ಮಾಡಕ್ಕೆ ಮಾಡುವಂತ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಫಸ್ಟ್ ಅವ್ರ ಪಾರ್ಟಿಯಲ್ಲಿ ವುಮೆನ್ಸ್ ಗೆ ರಿಸರ್ವೇಶನ್ ಜಾಸ್ತಿ ಮಾಡ್ಲಿ, ಆಮೇಲೆ ಬರ್ಲಿ ನೋಡೋಣ. ನಾವೆಲ್ಲ ನಮ್ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೇದಕ್ಕೆ ಯಾವಾಗ ಬೇಕೋ ಅದನ್ನ ರಾತ್ರಿ ನಾವು ಸಿದ್ಧ ಇರ್ತೇವೆ. ಸರ್, ಈಗ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾಂಗ್ರೆಸ್ ಅವರು ಅಡ್ಡಿಗಾಲಾಗ್ತಾರೆ. ಕಾಂಗ್ರೆಸ್ ಪಕ್ಷದವರು ಭಾರಿ ಕಿರಿಕಿರಿ ಮಾಡ್ತಾರೆ. 101
1% ನಿಜ. ಕಾಂಗ್ರೆಸ್ ಅವರು ನಾವು ಅಡ್ಡಿಗಾಲ ಹಾಕ್ತಿವಿ. ಯಾವ್ದಕ್ಕೆ? ದೇಶ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ. ದೇಶ ವಿರೋಧಿ ಭಾಷಣದಲ್ಲಿ ಮಾತ್ರ ದೇಶದ ಕೆಲಸ ಮಾತಾಡ್ತಾರೆ. ಬಟ್ ಕೆಲ್ಸದಲ್ಲೆಲ್ಲ ದೇಶ ವಿರೋಧಿ ಕೆಲಸ ಮಾಡ್ತಾರೆ. ದೇಶ ವಿರೋಧಿ ಕೆಲಸ ಮಾಡಿ ನಾವು ಅಡ್ಡಿಗಾಲ ಹಾಕ್ಲೇಬೇಕಲ್ವಾ? ನಮ್ ರೆಸ್ಪಾನ್ಸಿಬಲ್ ಅಲ್ವಾ? ಅಭಿವೃದ್ಧಿ ಮಾಡೋದಕ್ಕೆ ಬಿಡಲ್ಲ ಅಂತಾರೆ. ಏನ್ ಅಭಿವೃದ್ಧಿ ಮಾಡ್ತಿದ್ದಾರೆ ಸರ್ ಅವರು? ಏನ್ ಅಭಿವೃದ್ಧಿ? ಒಂದು ವಾರಲ್ಲಿ ಆಲ್ಮೋಸ್ಟ್ 1 ವರ್ಷ 2 ವರ್ಷದಲ್ಲಿ ಆಲ್ಮೋಸ್ಟ್ 16 ಬ್ರಿಡ್ಜ್ಗಳು ಫ್ಲೈಓವರ್ಗಳು ಕೊಲಾಪ್ಸ್ ಆಗಿದೆ. ಯಾರಿದ್ರು ರೆಸ್ಪಾನ್ಸಿಬಲ್? ಯಾರಿದ್ರು ಹೊಣೆ? ಈಗ ಮೆಟ್ರೋ ಆಗುತ್ತೆ. ಮೆಟ್ರೋದಲ್ಲಿ ಮೊನ್ನೆ ಬೆಂಗಳೂರು ಪಿಲ್ಲರ್ ಬಿದ್ದೋದೆ. ಮೆಟ್ರೋ ಯಾರ ಅಂಡರ್ ಇರೋದು? ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಲ್ವಾ? ಬೀಳ್ತಾ ಇದೆ. ಈಗೆಲ್ಲ ಇಂತ ಕಲಬೆರಕೆ ಕೆಲಸಗಳು ಮಾಡ್ತಿದ್ದಾರೆ. ಜನಗಳು ಸಾಯ್ತಾರೆ ಪಾಪ. ಮೊನ್ನೆ ಆ ಫ್ಯಾಮಿಲಿಗೆ ಯಾರು ಹೊಣೆ? ಈಗ ಎಲ್ಲ ಇಂತ ದೇಶ ವಿರೋಧಿ ಕೆಲಸಗಳು ಮಾಡಿ ನಾವು ಅಪೋಸ್ ಮಾಡ್ಲೇಬೇಕಲ್ವಾ? ಒಗ್ಗಟ್ಟಿರಲಿ ಹೋರಾಟ ಎಲ್ಲವರೆಗೂ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಒಂದೇ ಮಾತರಂ ಒಂದೇ 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 ಸದಿಕ್ಕಿ बोलो यूथ कांग्रेस के राहुल गांधी की डीके शिवकुमार के सिद्धरामಯ್ಯ यूथ कांग्रेस ಜಿಂದಾಬಾದ್ यूथ कांग्रेस ಜಿಂದಾಬಾದ್ ರೈತ ಉಳಿದರೆ ದೇಶ ಉಳಿಯುವುದು ರೈತ ಉಳಿದರೆ ದೇಶ ಉಳಿಯುವುದು ರೈತ ಉಳಿದರೆ ದೇಶ ಉಳಿಯುವುದು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್